ಶ್ರೀಬೆಳಗೊಳ ವಿಧಾನಸಭಾ ಕ್ಷೇತ್ರ ಮತ್ತು ಚಂದ್ರಾಯಪಟ್ಟಣದಲ್ಲಿದ್ದೀವಿ. ಗೊಮ್ಮಟನ ಬೀಡು ಕಲ್ಪವೃಕ್ಷಗಳ ನಾಡು ತವರೂರಲ್ಲಿ ನಾವು ಇವತ್ತು ಬರ್ತಾ ಇದ್ದೀವಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಕ್ಷಗಳ ಜಿದ್ದಾಜಿದ್ದಿ ಒಂದು ಫೈಟ್ ನಡೆಯುವಂಥದ್ದು. ಈ ಬಾರಿ MLA ಯಾರಾಗ್ತಾರೆ ಅನ್ನೋದ ಸಾರ್ವಜನಿಕರ ಬಾಯಲ್ಲಿ ಕೇಳೋಣ ಬನ್ನಿ. ಚೆನ್ನಾಗಿದೆ. ಬೆಳಗೊಳ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಬಾಲಣ್ಣರು ಖಂಡಿತ ಎಲ್ಲ ಗ್ರಾಮಕ್ಕೂ ಎಲ್ಲ ಹಳ್ಳಿಗೂ ಒಳ್ಳೆ ರೋಡ್ ಮಾಡ್ತಿದ್ದಾರೆ, ನೀರಿನ ಬಗ್ಗೆ ಮಾಡಿದ್ದಾರೆ, ಆಮೇಲೆ ಕೆರೆಗೆಲ್ಲ ನೀರು ತುಂಬಿಸಿದ್ದಾರೆ. ಪ್ರತಿಯೊಬ್ಬರೂ ಇವತ್ತು ಈ ಗೆದ್ದಿದ್ರೂ ಕಾಂಗ್ರೆಸ್ ಹೋದ್ರು ಅವ್ರು ಕೆಲಸ ಮಾಡ್ತಾರೆ, BJP ಹೋದ್ರು ಕೆಲಸ ಮಾಡ್ತಾರೆ. ಇಂಥ ವ್ಯಕ್ತಿ ನಮಗೆ ಸಿಗಬೇಕು ಅಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೆವು. ಖಂಡಿತ ಅವರು ಎಲ್ಲ ನಮಗೂ 1.5 ಲಕ್ಷ ಲೋನ್ ಕೊಡ್ತಿದ್ದಾರೆ, ವ್ಯಾಪಾರ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ. SC ಜನಾಂಗ, ಈಡುಗರು ಎಲ್ಲ ಸಮಾಜದಲ್ಲೂ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ ಸರ್. ನಮಗೆ ಕುಮಾರಣ್ಣರು ಈ ಸಲ ಮುಖ್ಯಮಂತ್ರಿ ಖಂಡಿತ ಹಾಗೆ ಆಯ್ತಾರೆ 100%. ಅವರು ರೈತರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ರೈತರು ಆಮೇಲೆ ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡ್ತಾಯಿದ್ದಾರೆ. ಆಮೇಲೆ ಉದ್ಯೋಗ ಇಲ್ದಿದ್ದವರಿಗೆ ಅವರು ಉದ್ಯೋಗದ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಯೂಸ್ಗೆ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಖಂಡಿತ ಈ ಸಲ JDS ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಇಲ್ಲಂತೂ ಬಾಲಣ್ಣರು ಹೋದ ಸಲ 63,000 ಲೀಡರ್ ಗೆದ್ದಿದ್ರು, ಈ ಸಲ 85,000 ಲೀಡಲ್ಲಿ ಗೆದ್ದಿದ್ದಾರೆ. ಆಟೋ ವೃತ್ತಿ ಹೇಗಿದೆ ಸರ್? ನಮ್ಮ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೋದಿ ಬಂದ್ರು ಸರ್ ಗೆಲ್ಲದೆ ನಮ್ಮ ಬಾಲಣ್ಣ ಸರ್, ಯಾರು ಗೆಲ್ಲಲ್ಲ, ಅವರೇ ಒಳ್ಳೊಳ್ಳೆ ಅಭಿವೃದ್ಧಿ ಕೆರೆ ರೋಡ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮುಂದಿನ ಬಾರಿ ಆಟೋ ಸ್ಟ್ಯಾಂಡಿಗೆ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಟ್ಟಾರೆ ಸರ್. ಆಟೋ ಸ್ಟ್ಯಾಂಡಿಗೆ ಥ್ಯಾಂಕ್ ಯು. ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಅಭ್ಯರ್ಥಿಯಾಗಿ ಆಗ್ತಕ್ಕ ಅಭಿಪ್ರಾಯ ಇದೆ ಸರ್. BJP ಪಕ್ಷದಲ್ಲಿ ಈ ಅಭ್ಯರ್ಥಿಯಾಗಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸರ್? ಇವಾಗ BJP ಅಭ್ಯರ್ಥಿ ಬಂದು ಇವಾಗ ಮನೆ ಬಿದ್ದೋದಾಗ ಅದಕ್ಕೆಲ್ಲ ನೆರವು ಕೊಟ್ಟಿದ್ದಾರೆ, ಕರೋನಾ ಟೈಮೆಲ್ಲ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕ್ಯಾಂಡಿಡೇಟ್ ಆಗಿಲ್ಲ, ಬಟ್ ಅದೇ ಅವ್ರಿಗನ್ನು ಕ್ಯಾಂಡಿಡೇಟ್ ಆಗಿ ನಿಲ್ಕೋಬೇಕಂತ ಮಾಡ್ತಿದ್ದಾರೆ. ಮತ್ತು ನಮಗೆ ಇವಾಗ ಸೆಂಟ್ರಲ್ ಬಂದು ಮೋದಿಯವರಿದ್ದಾರೆ, ಅವ್ರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಸ್ಟೇಟು ಅಷ್ಟೇ ಮಹಿಳೆಯರಿಗಂತ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಕಾರ್ಯಗಳನ್ನ ತಂದಿದ್ದಾರೆ.
JDS ಬಹುಮತ ಬರುತ್ತೆ. CM ಬಾಲಕೃಷ್ಣ ಅವರು ಇವತ್ತು ಬರ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. JDS ಎಲ್ಲ ರೀತಿ ಮಾಡಿದ್ದಾರೆ ಸರ್. ಯಾವುದು ಬರ್ತಾ ಇಲ್ಲ, ಎಲ್ಲ ಕೆಲಸ ನೀರಿನಾಗಿರ್ಬೋದು, ಕೆರೆ ಕಟ್ಟೆ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ತಾರೆ. ಆಗ್ತಾ ಇಲ್ಲ, ಬದಲಾವಣೆ ಬಯಸ್ತು ಜನ ಇದ್ದಾರೆ. ಶಾಂತರಾಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಜನಪರ ಕೆಲಸ ಇರ್ಬೋದು, ಬಡವರ ಪರ, ದಲಿತರ ಪರ ಎಲ್ಲರೂ ಕೂಡ ವ್ಯಕ್ತಿಗತವಾಗಿ ನಮ್ಮ CM ಬಾಲಕೃಷ್ಣ ಅವರು MLA ಕೆಲಸ ಮಾಡಿದ್ದಾರೆ. ಆದ್ದರಿಂದ ಕಳೆದ ಬಾರಿನೂ ಕೂಡ ಅಖಂಡ ಬಹುಮತ ಬಂದಿತ್ತು. ಈ ಬಾರಿ ಆಲ್ರೆಡಿ ಗೆದ್ದಾಗಿದೆ, ಇನ್ನೂ ಹೆಚ್ಚಿನ ಬಹುಮತಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದ್ದರಿಂದ CM ಬಾಲಕೃಷ್ಣ ಅವರು ಆದರೆ ಎಲ್ಲರೂ ಕೂಡ ಇಡೀ ಒಂದು ಕ್ಷೇತ್ರ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಈ ನಾಡು ನುಡಿ ಜಲ ಮತ್ತು ನೆಲ ಮತ್ತು ರೈತರ ಪರವಾಗಿ ಕೆಲಸ ಮಾಡ್ತಾರೆ. ಈ ಬಾರಿ ಕರ್ನಾಟಕದಲ್ಲಿ JDS ಬಂದರೆ ಇನ್ನೂ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಈಗ ಒಪ್ಪಿಗೆ ಮಾಡಿದ್ದಾರೆ. ನಮ್ಮ ಸೈಡೆಲ್ಲ ಜನಬಲ ಅವ್ರಿಗೆ ಖಂಡಿತ ಇಲ್ಲಿ ಜನಬಲ ದಳ ಪಕ್ಷ ಬರೋಕ್ಕಿಂತ ಮೊದಲು ನಮ್ಮದು ನಮ್ಮ ಅಪ್ಪ ಇದು ನಮ್ಮ ಅಪ್ಪನ ಮಗ, ನಮ್ಮ ಅಪ್ಪ ಹೋಯ್ತು JDSಗೆ ಗುಂಡೇಗೌಡರು ಅಂತ ಒಬ್ಬ ಕ್ಯಾಂಡಿಡೇಟ್ ನಾವು ಬರೋದು. ಇವತ್ತು ಓಟ್ ಹಾಕೋದು ನಾವು JDSಗೆ, ಅಂದರೆ ಇವತ್ತಿರೋದು ನಾವು JDSಗೆ. ಅಂದರೆ ನಮ್ಮ ಅಪ್ಪ ಮಾಡಿದ್ದು ಒಂದೇ ತಪ್ಪು, ಹೂವು ಪಡೆದು ಒಬ್ಬನೇ ಇದ್ದು. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಸಂತೋಷ್ ಅಂತ ಸರ್ ನಾವು ಆಟೋ ಡ್ರೈವರ್. ಪರವಾಗಿಲ್ಲ ಸರ್. ಸರ್ ಈ ಬಾರಿ ನಮ್ಮ ಬೆಳಗುಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಬರಬೇಕನ್ನೋದು ನಿಮ್ಮ ಅಭಿಲಾಷೆ? ಸರ್ ಬೆಳಗುಳ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ನಮ್ಮ ಹಾಸನ ಡಿಸ್ಟಿಕ್ಕನ್ನು ಹೇಳ್ತೀನಿ ನಾನು. ಹಾಸನ ಡಿಸ್ಟಿಕ್ಕಲ್ಲಿ ನಮ್ಮ ದಳನೇ ಬರಬೇಕು, JDS ಬರಬೇಕು. ಯಾಕೆಂತ ಅಂದರೆ ನಮಗೆ ತುಂಬ ಇಷ್ಟ. ಕುಮಾರಸ್ವಾಮಿ ಅವರು ಬರಬೇಕು. ಟೋಟಲ್ JDS ಕೆಲಸ ಮಾಡಿದ್ದಾರೆ. ನಮ್ಮ MLA ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಮ ಬೆಳಗುಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಿಮ್ಮ ಮತ ಬರೋದಕ್ಕೆ ಬರೋಣ JDS ತಪ್ಪು ಹೋಗಿ ಎಲೆಕ್ಷನ್ ಓಟು. ಹೇಳಿ ಸರ್, ತಮ್ಮ ಹೆಸರು ಸರ್? ಹೆಸರು ಗೋವಿಂದ ಶೆಟ್ಟಿ. ಇದೆ ನಿಮ್ಮದು ಏನೋ ಸಾಧಾರಣ ನಿಮ್ಮ ಬೆಳಗುವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ನಿಮ್ಮ ಮತ? ಸರ್ ನಾವು ಅವರು ನಮ್ಗೆ ಯಾವ್ದು ಜ್ಞಾನ ಹೌದು, ಯಾವ್ದು ಜ್ಞಾನ ಬರುತ್ತೆ ಅಂತ. ತಮ್ಮ ಹೆಸರು ಸರ್? ದಿನೇಶ್. ಸರ್ ನಿಮ್ಮ ಬೆಳಗುಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ನಿಮ್ಮ ಮತ? ಈ ಬಾರಿ JDS ಇನ್ನೂ 2 ಬಾರಿ JDS. ಬಾಲಕೃಷ್ಣ ಉತ್ತಮ ಕೆಲಸ ಮಾಡಿದ್ದಾರೆ. ಇಡೀ ತಾಲೂಕಿನೆಲ್ಲ ಕೆರೆಗಟ್ಟೆಗಳನ್ನ ತುಂಬಿಸಿ ಇವತ್ತು ಯಾವುದೇ ಬೋರ್ಡು ಸಹ ಇಲ್ದಂಗೆ ಓಡ್ತಾರೆ. ಅದರಿಂದ ಅದು ಬಾಲಕೃಷ್ಣ ಕಾರಣ. ಅದರಿಂದ ಜನಪ್ರಿಯ ಶಾಸಕ ಅವರೇ ಈ ಬಾರಿನೂ ಗೆಲ್ತಾರೆ. ಈ ಬಾರಿ 50,000 ಮತಗಳ ಅಂತರದಿಂದ ಗೆಲ್ತಾರೆ. ಕಡಿಮೆ JDS ಬರೋದು. ಸರ್ ನಮಸ್ತೆ. ತಮ್ಮ ಹೆಸರು? ರವೀಂದ್ರ ಮಾಜಿ ವಿಧಾನಸಭಾ ಚೆನ್ನಾಗಿ CM ಬಾಲಕೃಷ್ಣ ಅವರಿಗೆ 1-2 ಆದರೆ ಹೇಳ್ಬೋದು. ಅಷ್ಟೊಂದು ಎಲ್ಲ ಹಳ್ಳಿಗಳಿಗಾಗಲಿ 355 ಅಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡೋದು, ಒಳ್ಳೊಳ್ಳೆ ರಸ್ತೆಗಳು, ಡ್ರೈನೇಜ್ಗಳು, ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳು ಎಲ್ಲವುದಕ್ಕೂ ಸ್ಪಂದಿಸ್ತಾರೆ, ಫೈಟ್ ಮಾಡ್ತಾರೆ. ಅವರಿಂದ
ಜಿಲ್ಲೆಯಲ್ಲಿ ಬೇರೆ ಬೇರೆ ಇದೆ ಎಂದು ಏನೋ ಗೊತ್ತಿಲ್ಲ. ನಮ್ಮ ಚನ್ನರಾಯಪಟ್ಟಣ ತಾಲೂಕು CM ಬಾಲಕೃಷ್ಣ ಅವರೇ ಹಿಂದೆ ಶ್ರೀಕಂಠಯ್ಯನವರು HSC ಶ್ರೀಕಂಠಯ್ಯ ಅದು ಕಾಂಗ್ರೆಸ್ ವಿರೋಧಿ ಯಾರೋ ಸರಿಯಾಗಿ ಬರೋಕ್ಕಾಗಲಿಲ್ಲ. ಬೇರೆಯವರು ಗೆಲ್ತಾರೆ CM ಬಾಲಕೃಷ್ಣ ಅವರೇ ಪಾಸ್. ಲಕ್ಷ್ಮಣ್ ಭಾಳ ಕಷ್ಟ ಇದೆ. ತೋರಿಸ್ಕೊಂಡು ಹೋಗ್ತಾ ಏನು ಮಾಡ್ತೀರಾ ಸರ್ ಯಾರಾಗಬೇಕು MLA ಅನ್ನೋದಕ್ಕಿಂತ ಆದ್ರೆ ನಮ್ಗೆ ಏನು ಮಾಡ್ತಾರೆ ಅಂತ ಭಾಳ ಮುಖ್ಯ. ಈ ಸರಿ ಇವರು CM ಬಾಲಕೃಷ್ಣ ಅವ್ರ MLA 10 ವರ್ಷ ಆಯಿತು. ಅಂದ್ಕೊಂಡಿದ್ದ ರೀತಿಲಿ ಯಾವುದು ಸಾಧ್ಯ ಮೊದಲನೇ ನಂಬರು ಉದ್ಯೋಗ ಸೃಷ್ಟಿನೇ ಮಾಡಲಿಲ್ಲ ಯಾವುದೇ. ಇದಕ್ಕಿಂತ ಇನ್ನೇನು ಹೇಳೋದು ನಾವು ಮುಂದಾದರೂ ಸರಿ. ಈಗ ಈ ಬಾರಿ ಹೇಳ್ತಾ ಇರೋದು ಹೆಚ್ಚು ಕಮ್ಮಿ ಒಂದು 75 ಭಾಗ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಾದರೂ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಅವರಿಗೆ ಒಂದು ಕಿವಿ ಮಾತು ಹೇಳ್ತೀವಿ. ಹಾಲ ಶಾಸಕರು ಗೆಲ್ತಾರೆ ಅನಿಸಿಕೆ. ಮನೆ ಶಾಸಕರು ಅವರೇ ಮತ್ತೊಂದು ಬಾರಿ ಯಾವ ಪಕ್ಷಕ್ಕೆ ಹಾಕ್ತಾರೋ ನಾವು ಹೇಳಂಗಿಲ್ಲ. ನಾವು ಹೇಳೋದು ಅವರು ಸಿದ್ದರಾಮಯ್ಯ ಅವರೆಲ್ಲ ಮಾಡೋರಲ್ಲ ಅಷ್ಟು ಕೊಡ್ತಾರೆ ಸಿದ್ದರಾಮಯ್ಯರು. ಮತ್ತು ಜನಗಳಿಗೆಲ್ಲ ಇದು ಮಾಡ್ತಾರೆ. ಗ್ಯಾಸು ಇದು BJP ಬಂದು ಗ್ಯಾಸ್ ಬಿಲ್ಲು ಲೈಟ್ ಬಿಲ್ಲು ಎಲ್ಲ ಜಾಸ್ತಿ ಆಯಿತು. ಕೂಲಿ ಮಾಡ್ಕೊಂಡು ತಿನ್ನೋದು ಏನು ಮಾಡ್ಕೊಂಡು ತಿಂತಾರೆ. ಅದಕ್ಕೆ ಸಿದ್ದರಾಮಯ್ಯ ಇದು ಕಾಂಗ್ರೆಸ್ಗೆ ನಾವು ಕೂಲಿ ಮಾಡ್ತಾಯಿದ್ದೀವಿ. ನಮಗೆ BJPಯಿಂದ ಒಂದು ಯಶಸ್ವಿನಿ ಕಾರ್ಡಿಂದಾಗಲಿ ಒಂದು ಪೋಸ್ಟ್ ಆಫೀಸಿಂದು ಪಿನ್ಷನ್ ಬರ್ತಾಯಿತ್ತು, ಅದನ್ನು ಕ್ಯಾನ್ಸಲ್ ಮಾಡ್ತವ್ರೆ. ಅವೆಲ್ಲ ಇದು ಮಾಡಿದ್ದಾರೆ. ಅದೇ ಏನು ಅನ್ನೋದು ಗೊತ್ತಿಲ್ಲ. ದಯವಿಟ್ಟು BJPಗೆ ಈ ಸತಿ ವೋಟ್ ಹಾಕೋದಿಲ್ಲ. ನಾವು ಹಾಕೋದು CM ಬಾಲಕೃಷ್ಣ ಅವ್ರಿಗೆ. ನಮ್ದು ಇದೇ ಊರು, ಇದೇ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಜನತಾದಳದ ಜನನಾಯಕ. ನಾನು ಸೋಮಶೇಖರ್ ಅಂತ, ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ತಾಲೂಕು ಇನ್ಚಾರ್ಜ್. ಈ ಬಾರಿ ನಿಮ್ಮ ಸಮೀಕ್ಷೆಯನ್ನು ನೀವು ಕೇಳ್ತಾ ಇದ್ದೀರಿ. ಇಲ್ಲಿಯ ವಾತಾವರಣ ಜನ ಬದಲಾವಣೆ ಕೇಳ್ತಾ ಇದ್ದಾರೆ, ತುಂಬ ಬದಲಾವಣೆ ಕೇಳ್ತಾ ಇದ್ದಾರೆ. ಒಂದು ಕಡೆ ಕೋಮುವಾದ ಪಕ್ಷ ಮತ್ತು ಬೆಲೆ ಏರಿಕೆ ಮಾಡ್ತಿರ್ತಕ್ಕಂಥ BJPನ ಜನ ಒಪ್ಕೋಬೇಕಾ, ಇನ್ನೊಂದು ಕಡೆ ನಿರಂತರವಾಗಿ ಸಂವಿಧಾನವನ್ನು ಸ್ವತಂತ್ರ ಪೂರ್ವದಿಂದ ಪಾಲ್ಗೊಂಡು ಇಸ್ಲಾಮಿಕ ಸಭೆಯಾಗಿ ಅನುಸರಿಸದೆ ಮೋಸ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ನಮ್ಮ ವಂಶದ ವಂಶಾವಳಿ ರಾಜಕಾರಣ ಮಾಡಿಕೊಂಡು ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಕೇವಲ ಆಶ್ವಾಸನೆ ಕೊಟ್ಕೊಂಡು ಬಂದಿರತಕ್ಕಂಥ JDS ಒಪ್ಕೋಬೇಕಂತ ಜನಗಳಲ್ಲಿ ಕೂಡ ಪ್ರಶ್ನೆ ಇದೆ. ಹಂಗಾಗಿ ಅಜ್ಞಾನದ ಒಂದು ಕಾಲಘಟ್ಟ ಇತ್ತು. ಈಗ ಜನ ಪ್ರಗತಿಪತ್ರ ನಾಗರಿಕತೆ ಹೊಂದ್ತಾ ಇದ್ದಾರೆ. ಆ ಕಾರಣದಲ್ಲಿ ಈ ಕಡೆ ನಾವು ಕೂಡ ಗ್ರಾಮೀಣ ಮಟ್ಟದಲ್ಲೆಲ್ಲ ಸೊಲ್ಯೂಷನ್ ನಮ್ಮದೇ ಆದ ಒಂದು ಸೊಲ್ಯೂಷನ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಬದಲಾವಣೆ ಕೇಳ್ತಾ ಇದ್ದಾರೆ. ಅವು ಸರ್ ಬಹುಜನ ಸಮಾಜ ಪಾರ್ಟಿ ಸತಿ ಸಂವಿಧಾನನೇ ಪ್ರಣಾಳಿಕೆಯಾಗಿ ಇಟ್ಕೊಂಡಿರ್ತಕ್ಕಂಥ ಅಖಂಡ ಭಾರತದ ಸಾರ್ವಭೌಮ ಅಂತ ಹೇಳಿದ್ರೆಲ್ಲ ಗೊತ್ತೇ ಸಾಧ್ಯ. ಆ ಕಾರಣಕ್ಕೆ ಈ ಸರಿ ನಾವು ಬಹುಜನ ಸಮಾಜ ಪಾರ್ಟಿ ಗೆಲ್ತೀವಿ ಅನ್ನೋ ಭ್ರಮೆ ನಮಗೇನಿಲ್ಲ. ಆದರೆ ಯಾಕೆ ಗೆಲ್ಲಬಾರ್ದು ಅಂತ ಆತ್ಮವಿಶ್ವಾಸ ನಮಗಿದೆ. ಆ ದೃಷ್ಟಿಯಿಂದ ಈ ಜನಗಳ ಅಭಿಪ್ರಾಯನ ನಾನು ಹೇಳ್ತಾ ಇರೋದು ನನ್ನ ಅಭಿಪ್ರಾಯ. ಅವರು ಕೂಡ ಈ ಬಾರಿ ಏನಾದರೂ ಮಾಡಿ ಒಂದು ಹೊಸತನ ತರಬೇಕು, ಒಂದು 25,000 ವೋಟ್ ತಂದು ಆನೆಯ ಪವರ್ನ ಸಮಾಜ ನಿರ್ಮಾಣ ಮಾಡಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಮಾನತೆ ಎಲ್ಲ ಒಗ್ಗಟ್ಟು, ಸಮಾನ ಶಿಕ್ಷಣ ಎಲ್ಲ ಅನಿವಾರ್ಯ ಇದೆ, ಎಲ್ಲ ಆಗಬೇಕು. ಆ ಕಾರಣಕ್ಕೆ ಸತಿ ಜನ ಬದಲಾವಣೆನ ಕೇಳ್ತಾರೆ. ಬಹುಜನ ಸಮಾಜ ಪಾರ್ಟಿಗೆ ಹೆಚ್ಚು ಓಟನ್ನು ಕೊಡ್ತಾರೆ. ಈ ಸತಿ ನೊಂದವರು, ತುಳಿತುಕೊಳ್ಪಟ್ಟವರು, ದಮನಿತರು, ಎಲ್ಲ ಜಾತಿಗಳವರು ಅಂತ ನನ್ನ ಅಭಿಪ್ರಾಯ ಇದೆ. ಥ್ಯಾಂಕ್ ಯು. ನಮಸ್ತೆ. ನಂಜುಂಡೇಗೌಡ ಚಿಕ್ಕಬೀಚಿ ಅಂತ. ಇವಾಗ ರಾಜಕೀಯದ ಬಗ್ಗೆ ಎಲ್ಲರಿಗೂ ಬೇಜಾರಾಗೋಗಿದೆ. ಅದರಲ್ಲಿ ಜನಗಳು ಓಟ್ ಹಾಕ್ಬೇಕು ಅಂತಂದರೆ ಯಾವ್ದು ಓಟ್ ಹಾಕೋದು ಅಂತ ಜನಗಳೇ ಯೋಚನೆ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ರಾಜಕೀಯದವರು.
ಇದನ್ನು ನಾವು ಏನು ಹೇಳೋಣ ಅಂತ ಯಾರು ಓಟ್ ಹಾಕೋಣ ಅಂತ ಹೇಳೋಕ್ಕೆ ನಾವೇ ತೀರ್ಮಾನ ಆಗಿಲ್ಲ. ಮುಂದಿನ ದಿನದಲ್ಲಿ ನಾವು ಇನ್ನು ಸ್ವಲ್ಪ ದಿನ ಇದೆ ಮತಗಟ್ಟೆ ಯತ್ನ ಮಾಡೋದು ಅವಕಾಶಗಳು ಯತ್ನ ಮಾಡಿದ್ಮೇಲೆ ಯತ್ನ ಮಾಡಿ ಹೇಳ್ತೀವಿ. ಏನಿಲ್ಲ ಸುಮ್ಮನೆ ಅಷ್ಟೇ. ಹಾಂ ನಮಸ್ತೆ ನಮ್ಮ ಹೆಸರು ಹರೀಶ್ ಅಂತ. ಗೆಲ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕ್ಷೇತ್ರದಲ್ಲಿ ಒಂದ್ಸಲಿ ಬದಲಾವಣೆ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ವಿ, ನೋಡೋಣ ಅಂತ. ಆದರೆ ಈಗ BJP ಒಂದ್ಸಲಿ ಬಂದರೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಈಗ ಅಷ್ಟೇ. ಸೆಂಟ್ರಲಲ್ಲಿ BJP ಇದೆ, ಸ್ಟೇಟಲ್ಲೂ ಬರೋ ಚಾನ್ಸ್ BJP ಇರೋದ್ರಿಂದ ಇಲ್ಲೂ BJP ಅವ್ರನ್ನ ಗೆಲ್ಲಿಸಿ MP ಆನಂದನ ಅವರು ಮೋಸ್ಟ್ಲಿ ಅವ್ರು ಟಿಕೆಟ್ ಆಗ್ಬೋದು ಅನ್ಸುತ್ತೆ BJP. ಅವರು ಒಳ್ಳೆ ಉತ್ಸಾಹ ಯುವಕರು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರ ಅವ್ರು ತುಂಬ ಕೆಲಸ ಮಾಡಿದ್ದಾರೆ. ಅದರ ಒಂದ್ಸಲಿ BJPನೇ ನಾವು ಇಷ್ಟಪಡ್ತೀವಿ ಬರಲಿ ಅಂತ. ಬಾರಿ BJP. ಸರ್ ನಮಸ್ತೆ. ಶ್ರೀಧರ್ ಅಂತ ಈ ಕ್ಷೇತ್ರದಲ್ಲಿ ಯಾರು ಬಾರಿ ನಿಮ್ಮ ಅಭಿಲಾಷೆ? ಸರ್, ಇವತ್ತು ಉತ್ತಮವಾದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರೋದು ಜೊತೆಗೆ ರಾಜಕಾರಣ ಅವ್ರಿಗೆ ಕೊಟ್ಟರೆ ಈ ಸಲ ಸರ್ ದಯಮಾಡಿ ಈ ಸಲ ಕೊಟ್ಟರೆ 100% ಭಾಗ ಸರ್ JDSನ ಸೋಲಿಸಿ 25,000 ಅಂತರದಲ್ಲಿ ಜಿತೇಂದ್ರ ರಾಜಕಾರಣ ಅವರು ಗೆಲ್ತಾರೆ ಸರ್. ಥ್ಯಾಂಕ್ ಯು. ಹಾಂ ಹೇಳಿ, ನಿಮ್ಮ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಈ ಸಲ ಕಾಂಗ್ರೆಸ್ಸು ಎಲ್ಲ ಪಕ್ಷ ನೋಡಿ ಬೇಸತ್ತು BJP JDS ಮಾಡಿ ಏನು ಮಾಡಿಲ್ಲ, ಇಲ್ಲಿ ಬದಲಾವಣೆ ಬಯಸ್ತವ್ರೆ. ಕಾಂಗ್ರೆಸ್ ಈ ಸಲ ಎಲ್ಲ ಗ್ಯಾರಂಟಿ ಇದೆ. ರಾಮಚರಣಗೆ ಇಲ್ಲಾಂದರೆ ನಮ್ಮ ಗೋಪಾಲ್ ಸುಂದರ್ ಟಿಕೆಟ್ ಇದ್ದರೆ ಯಾವುದೇ ಕಾರಣಕ್ಕೂ ಗೆಲ್ತಾರೆ. ಸರ್, ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ JDS ಅವರು ಯಾವುದೇ ಥರ ಚನ್ನರಾಯಪಟ್ಟಣ ತಾಲೂಕಿಗೆ ಸರ್ ಯಾವುದೇ ಥರ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿಲ್ಲ ಸರ್. ಶ್ರೀಕಂಠಯ್ಯವರು ಮಾಡಿರುವಂಥ ಸಾಧನೆಗಳು ಇನ್ನು ಕಣ್ಮುಂದೆ ಕಾಣಿಸ್ತಾ ಇದೆ ಸರ್. ಎದುರುಗಡೆ ಕಾಣಿಸ್ತಾ ಇರೋಂಥ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಪ್ರತಿಯೊಂದು. ಆಮೇಲೆ ಸರ್ ಇಲ್ಲಿ ಡೈಲಿ ಬಂದಿರೋದು ಸರ್ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ ಏನು ನಡೆದಿದೆ ಸರ್ ಚನ್ನರಾಯಪಟ್ಟಣ ತಾಲೂಕಲ್ಲಿ. ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ನೀರಾವರಿ ಯೋಜನೆಯನ್ನು ತಂದಿದ್ದೀನಿ ಏತ ನೀರಾವರಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಪಾಲಿಗೆ ಇಲ್ಲ ಅಂದರೆ ಸರ್ ಇವತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಸರ್ ನಿರಾಶ್ರಿತರಾಗಲ್ಲ ಸರ್. ಚನ್ನರಾಯಪಟ್ಟಣ ತಾಲೂಕಲ್ಲಿ 205 ಕೋಟಿ ರೂಪಾಯಿನ ಸರ್ ತಂದು ಇವತ್ತು ನೀರಾವರಿ ಯೋಜನೆಗೆ ಸರ್ ಯಾವುದೇ ಪಕ್ಷ ಆಗಿರಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸರ್, ಬೆಂಬಲ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಏತ ನೀರಾವರಿ ಯೋಜನೆ ಮಾಡಿದ್ದಾರೆ ಸರ್. ಪ್ರತಿಯೊಂದು ಯೋಜನೆ ಸರ್ ಕಾಂಗ್ರೆಸ್ ಪಕ್ಷದಿಂದ ನಡೆದಿರೋದು ಸರ್. ಈ ಸಲ ಕಾಂಗ್ರೆಸ್ ಪಕ್ಷ ಸರ್ 25,000 ಅಂತರದಲ್ಲಿ ಸರ್ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಸರ್. 100% ಭಾಗ ಗೆಲ್ಲುತ್ತೆ ಸರ್. ಈ ಪಕ್ಷಗಳನ್ನ BJP ಮತ್ತು JDS ನೋಡಿ ಸರ್ ಬೇಸತ್ತು ಹೋಗಿದ್ದಾರೆ ಸರ್ ನಿರಂತರ ಜನ. ನಿಮಿತ್ತ ಮಾಡುವಂಥದ್ದು ಬೆಂಬಲ ಮಾಡಿದ್ರೆ ಇದು ಆಗ ಕೊಟ್ಟಿಲ್ಲ. ಈ ಬಾರಿ ನೀವು ಬದಲಾವಣೆ ಬಯಸ್ತಾ ಇದ್ದೀರಿ? ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಮಹೇಶ್ ಅಂತ ಚಂದ್ರಪಟ್ಟಣದಲ್ಲಿ ಶೇಷಗಾತ್ರ ಮತ್ತು ಕಾಂಗ್ರೆಸ್ ಪಾರ್ಟಿಯಿಂದ OBC ಈ ಬಾರಿ ನಿಮ್ಮ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ? ನಮ್ಮದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲ. ಅದೇ JDS ಪಕ್ಷದಿಂದ 2 ಸಾರಿ ಗೆದ್ದಂತಹ CM ಬಾಲಕೃಷ್ಣ ಅವರು ಇನ್ನೂ ಅಭಿವೃದ್ಧಿಯನ್ನು ಏನು ಮಾಡಿಲ್ಲ. ಅದರಿಂದ ಇದಪ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಸಾಮೂಹಿಕ ವಿಧಾನಸಭಾ ಕ್ಷೇತ್ರದ MLA ಆಯ್ಕೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಅಭಿವೃದ್ಧಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅಭಿವೃದ್ಧಿಯಲ್ಲಿ ಏನು ಅನ್ನೋದನ್ನು ನಾವು ಮಾಡ್ತೀವಿ. ತಮ್ಮ ಹೆಸರು? ಮಂಜುನಾಥ್ ಅಂತ. ಚಲೋರಿ ಮಾಸದ ತಾಲೂಕು. ಈ ಬಾರಿ ನಿಮ್ಮ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾಗಬೇಕಂತ MLA ಬಯಸ್ತೀರಾ? ಯಾಕಂದರೆ ಎಲ್ಲ ಬರೀ ಇಲ್ಲಿ ಕಾಂಗ್ರೆಸ್ ಏನಾದರೂ ಅಭಿವೃದ್ಧಿ ಕೆಲಸ ಆಗಿದೆಯಾ? ಕಾಂಗ್ರೆಸ್ ಆಗಿದೆ. ಮುಂಚೆ ಎಲ್ಲ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದೆ, ಬಡವರಿಗೆ ಸೈಟ್ ಲೈನ್ಸ್ ಮಾಡಿದ್ದಾರೆ. ಈಗ ಹೆಣ್ಣು ಸಲ MLA ಆದಮೇಲೆ ಯಾರೋ ಒಂದು ಬಡವರು ಸಂಧಿಸ್ತಾರೆ, ಕೂಲಿ ಮಾಡೋದು ಕೂಲಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಬಿಟ್ಟರೆ ಈ ಬಾರಿ ಥ್ಯಾಂಕ್ ಯು. ನಮಸ್ತೆ. ನಮ್ಮ ಹೆಸರು ಸರ್? ಗಿರೀಶು ಅಂತ. ಚನ್ನರಾಯಪಟ್ಟಣದಲ್ಲಿ 3 ಜನ ಕ್ಯಾಂಡಿಡೇಟ್ಗಳಿದ್ದಾರೆ.
ನಮ್ಮಲ್ಲಿ ಈಗ ಓಡ್ತಾ ಇರೋದು ಅಂದರೆ ಗೋಪಾಲ ಸ್ವಾಮಿ ರಾಮಚಂದ್ರ ಅಂತ ಹೆಸರು ಓಡ್ತೈತೆ. ಇವರಲ್ಲಿ ಯಾರಿಗೆ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬರ್ತೀವಿ ಅಂತ ಈ ಚಂದ್ರಾಯಪಣ ತಾಲೂಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ಕಡಬಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೂ ಓಟ್ ಹಾಕಲ್ಲ. ನ್ಯಾಷನಲ್ ಲೆವೆಲಲ್ಲಿ ಮೋದಿ ಓಟ್ ಹಾಕ್ತೀವಿ. ಲೋಕಲಲ್ಲಿ ಯಾವ ಪಕ್ಷಕ್ಕೂ ಅತೃಪ್ತಿ ತಗೊಳ್ಳಲ್ಲ. ಯಾಕಂದರೆ ಇಲ್ಲೆಲ್ಲರೂ ಅವರೇ. ನ್ಯಾಷನಲ್ ಲೆವೆಲಲ್ಲಿ ನರೇಂದ್ರ ಮೋದಿಗೆ ಹೆಸರು ಈ ಬಾರಿ ಕಡಬಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಹಾಕ್ಬೇಕು ಅನ್ನೋ ಒಂದು ಅಭಿಲಾಷೆ